ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದರೆ ಟಾಪ್ 3 MNC ಕಂಪ್ನೀಸ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಕಂಪ್ನೀಸ್ಗಳದ್ದು ಹೈರಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬೇಸಿಕಲಿ ಈ ಹೈರಿಂಗ್ ಯಾರಿಗಪ್ಪ ಅಂತಂದರೆ ಗ್ರಾಜುಯೇಟ್ಸ್ಗೆ, ಲೈಕ್ B.C.A BBAದವ್ರಿಗೆ, ನಾನ್ ಇಂಜಿನಿಯರಿಂಗ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗಳೇನಿರ್ತಾರೆ ಅವರು IT ನಲ್ಲಿ ಎಂಟ್ರ್ ಆಗಬೇಕಾದ್ರೆ ಏನೇನು ಆಪರ್ಚುನಿಟೀಸ್ಗಳಿರ್ತವೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು ಲಾಸ್ಟ್ ವೀಡಿಯೋದಲ್ಲಿ. ಇವತ್ತಿನ ವೀಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ 3 ಓಪನಿಂಗ್ಸ್ ಫಾರ್ ಫ್ರೆಷರ್ಸ್, ಬೇಸಿಕಲಿ ನಾನ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗಳಿಗೆ. ಓಕೆ, ಅವರು ಎಲ್ಲಿ ಅಪ್ಲೈ ಮಾಡ್ಬೋದು, ಯಾವ ರೀತಿಯಾದಂಥ ಆಪರ್ಚುನಿಟೀಸ್ಗಳು ಓಪನ್ ಇರ್ತವೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಟಾಪ್ 3 ಕಂಪ್ನೀಸ್ಗಳನ್ನ ಇಟ್ಕೊಂಡ್ಬಿಟ್ಟು, ಓಕೆ, ಬೇಸಿಕಲಿ 3 MNC ಕಂಪ್ನೀಸ್ಗಳನ್ನ ಇಟ್ಕೊಂಡ್ಬಿಟ್ಟು. ಇನ್ನೂ ಹಲವಾರು ಓಪನಿಂಗ್ಸ್ಗಳಿರ್ತವೆ, ಬಟ್ ನನ್ನ ಪ್ರಕಾರ ಈ 3 ಓಪನಿಂಗ್ಸ್ಗಳಿರ್ತವೆ ಬೆಸ್ಟ್ ನನ್ನ ಪ್ರಕಾರ. ಓಕೆ, ಸೊ ಇದರಲ್ಲೂ ಕೂಡ ಯಾವ್ದು ನೀವು ಜಾಯ್ನ್ ಆದರೆ ತುಂಬ ಒಳ್ಳೆಯದು ಅನ್ನೋದ್ರ ಬಗ್ಗೆ ಕೂಡ ನಾನು ಏನು ಮಾಡ್ತೀನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ದೆ ನಿಮಗೆ. ಏನೇನು ಡಿಸ್ಕಸ್ ಮಾಡ್ತಾ ಇದ್ವಿ ಈ ವಿಡಿಯೋದಲ್ಲಿ ಅಂತಂದರೆ ಜಾಬ್ ಡಿಸ್ಕ್ರಿಪ್ಷನ್, ಅದಾದಮೇಲೆ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಅದಾದಮೇಲೆ ಪ್ರೊಸೆಸ್ ಏನಿರುತ್ತೆ, ಆಮೇಲೆ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ನೀವೇನು ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ಈ ಜಾಬ್ಸ್ಗಳನ್ನ ಕ್ರ್ಯಾಕ್ ಮಾಡೋದಕ್ಕೋಸ್ಕರ ನಿಮ್ಗೆ ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿದ್ದಾವೆ, ಲೈಕ್ ಆಪ್ಟಿಟ್ಯೂಡ್ ಬಗ್ಗೆ ಆಗಿರ್ಬೋದು, ಕೋಡಿಂಗ್ ಕ್ವಶನ್ಸ್ಗಳ ಬಗ್ಗೆ ಆಗಿರ್ಬೋದು, ಕಮ್ಯುನಿಕೇಷನ್ ರೌಂಡ್ ಆಗಿರ್ಬೋದು, ಅಥವಾ HR ರೌಂಡ್, ಆಮೇಲೆ ಟೆಕ್ನಿಕಲ್ ರೌಂಡ್, ಇಂಟರ್ವ್ಯೂಸ್ಗಳನ್ನ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ವೀಡಿಯೋ ಬೇಕು ಅಂತಂದರೆ ಅದ್ರ ಬಗ್ಗೆ ನೀವೇನು ಮಾಡ್ಬೋದು ಅಂತಲೇ ಕಮೆಂಟ್ ಮಾಡ್ಬೋದು. ಅದ್ರ ಮೇಲೆ ಕೂಡ ನಾನು ಒಂದು ವೀಡಿಯೋ ಮಾಡ್ತೀನಿ ಸಪ್ರೇಟಾಗಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೇನೇನು ಕೇಳಿದ್ರು, ಓಕೆ, ಸೊ ಅದ್ರ ಪ್ರಕಾರ ನಾನು ಏನು ಮಾಡ್ತೀನಿ ಅಂದರೆ ಒಂದು ವೀಡಿಯೋನ ಸೆಟ್ ಮಾಡಿಬಿಟ್ಟು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಪ್ರೆಸೆಂಟ್ ಮಾಡ್ತೀನಿ. ಓಕೆ, ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ವಿಲ್ ಮೇಕ್ ಅ ವಿಡಿಯೋ ಆನ್ ದ್ಯಾಟ್ ಟು. ಬಟ್ ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂದರೆ 3 MNC ಕಂಪ್ನೀಸ್ಗಳ ಓಪನಿಂಗ್ಸ್ ಫಾರ್ ನಾನ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗಳಿಗೆ, ಲೈಕ್ B.Sc ಆ್ಯಂಡ್ B.C. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಫಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ TCS B.Sc ಇಗ್ನೈಟ್ ಆ್ಯಂಡ್ ಸ್ಮಾರ್ಟ್ ಹೈರಿಂಗ್. ಓಕೆ, TCS B.Sc ಇಗ್ನೈಟ್ ಆ್ಯಂಡ್ ಸ್ಮಾರ್ಟ್ ಹೈರಿಂಗ್, ಇದರಲ್ಲಿ ಟೋಟಲ್ 2 ರೋಲ್ಸ್ಗಳಿದ್ದಾವೆ. ಒಂದು ಬಂದ್ಬಿಟ್ಟು ಇಗ್ನೈಟ್, ಅದಾದಮೇಲೆ ಇನ್ನೊಂದು ಸ್ಮಾರ್ಟ್ ಹೈರಿಂಗ್. ಓಕೆ, ಟೋಟಲ್ 2 ರೋಲ್ಸ್ಗಳಿದ್ದಾವೆ. ಓಕೆ, TCS ಇಗ್ನೈಟ್ನಲ್ಲಿ ಏನಾಗುತ್ತೆ, TCS ಸ್ಮಾರ್ಟ್ ಹೈರಿಂಗ್ನಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, TCS ಇಗ್ನೈಟ್ ಏನಪ್ಪ ಅಂತಂದರೆ ಯಾರು ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಪ್ಟಿಟ್ಯೂಡ್ನಲ್ಲಿ ಆಗಿರ್ಬೋದು, ಕೋಡಿಂಗ್ ರೌಂಡ್ನಲ್ಲಿ ಆಗಿರ್ಬೋದು, ಕಮ್ಯುನಿಕೇಷನ್ ರೌಂಡ್ಸ್ನಲ್ಲಿ, ದಟ್ ಮೀನ್ಸ್ ಇಂಟರ್ವ್ಯೂ ರೌಂಡ್ಸ್ನಲ್ಲಿ ಆಗಿರ್ಬೋದು, ಅವರಿಗೆ ಏನು ಮಾಡ್ತಾರೆ ಅಂದರೆ TCS ಇಗ್ನೈಟ್ ಆಫರ್ ಮಾಡ್ತಾರೆ. ಓಕೆ, ಸೊ ಯಾರು ಸ್ವಲ್ಪ ಆವ್ರೇಜ್ ಲೆವೆಲಲ್ಲಿ ಪರ್ಫಾರ್ಮ್ ಮಾಡಿರ್ತಾರೆ ಅವರಿಗೆ ಸ್ಮಾರ್ಟ್ ಹೈರಿಂಗ್ ಆಫರ್ ಮಾಡ್ತಾರೆ. ಓಕೆ, TCS ಇಗ್ನೈಟ್ನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಆಪರ್ಚುನಿಟಿ ಇರುತ್ತೆ 2 ವರ್ಷ MCA ಮಾಡುವಂಥದ್ದು, ಅವರೇ ಮಾಡಿಸ್ತಾರೆ. ಓಕೆ, ಸೊ ಟಾಪ್ ಯೂನಿವರ್ಸಿಟಿಯಿಂದ ಅವ್ರು ಏನು ಮಾಡ್ತಾರೆ ಅಂದರೆ MCA ಮಾಡಿಸ್ತಾರೆ. ಆದರೆ ಏನಂದರೆ 50% ಫೀನ ನೀವು ಪೇ ಮಾಡಬೇಕು, 50% ಫೀನ ಏನು ಮಾಡ್ತಾರೆ ಅಂದರೆ TCSನವರ ಪೇ ಮಾಡ್ತಾರೆ. ಓಕೆ, ಸ್ಮಾರ್ಟ್ ಹೈರಿಂಗ್ನಲ್ಲಿ ಈ ಆಪ್ಷನ್ ನಿಮಗೆ ಇರೋದಿಲ್ಲ, MCA ಮಾಡೋದಕ್ಕಾಗೋದಿಲ್ಲ. ಇನ್ನೊಂದು ಏನು ಮೇಜರ್ ಡಿಫ್ರೆನ್ಸ್ ಅಂತಂದರೆ ನಾನು ಕೇಳಿರೋ ಪ್ರಕಾರ TCS ಇಗ್ನೈಟ್ನವ್ರಿಗೆ ಏನು ಪ್ಯಾಕೇಜ್ ಇರುತ್ತೆ ಅಂದರೆ 2.8 ಪ್ಯಾಕೇಜ್ ಇರುತ್ತೆ, ಆ್ಯಂಡ್ ಸ್ಮಾರ್ಟ್ ಹೈರಿಂಗ್ದವರಿಗೆ 1.9 ಇರುತ್ತೆ. 1.9 ತುಂಬ ಕಡಿಮೆ ಆಯಿತು ಪ್ಯಾಕೇಜ್. ಓಕೆ, ಸ್ಟಿಲ್ ಆಪರ್ಚುನಿಟೀಸ್ಗಳು ತುಂಬ ಜಾಸ್ತಿ ಇದ್ದಾವೆ TCSನಲ್ಲಿ. ಒಂದು ಸತಿ ಆದಮೇಲೆ ಅವುಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಅದಾದಮೇಲೆ ಕೆಳಗಡೆ ಬರೋದಾದರೆ TCS ಇಗ್ನೈಟ್ ಬಗ್ಗೆ ಅವರು ಸ್ವಲ್ಪ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ ಇಲ್ಲಿ ಹೇಳ್ತಿದ್ದಾರೆ ಅವರು, ಸ್ಟೂಡೆಂಟ್ಸ್ ಹೂ ಪರ್ಫಾರ್ಮ್ ಎಕ್ಸ್ಪೋನೆನ್ಷಿಯಲಿ ವೆಲ್ ಡ್ಯೂರಿಂಗ್ TCS B.Sc ಇಗ್ನೈಟ್ ಆ್ಯಂಡ್ ಸ್ಮಾರ್ಟ್ ಹೈರಿಂಗ್ ಸೆಲೆಕ್ಷನ್ ಪ್ರೊಸೆಸ್ ವಿಲ್ ಗೆಟ್ ಎನ್ ಆಪರ್ಚುನಿಟಿ ಟು ಜಾಯಿನ್ B.Sc ಇಗ್ನೈಟ್ TCS ಯೂನಿಕ್ ಸೈನ್ಸ್ ಟು ಸಾಫ್ಟ್ವೇರ್ ಪ್ರೋಗ್ರಾಮ್. ಓಕೆ, ಸೈನ್ಸ್ ಟು ಸಾಫ್ಟ್ವೇರ್ ಪ್ರೋಗ್ರಾಮಿಗೆ ಅವ್ರು ಏನು ಮಾಡ್ಬೋದು ಅಂದರೆ ಜಾಯ್ನ್ ಆಗ್ಬೋದು, 2 ವರ್ಷ MCA ಮಾಡಿಸ್ತಾರೆ. ಅದಾದಮೇಲೆ ಇವರಿಗೆ ಎದ್ರ ಮೇಲೆ ಟ್ರೈನಿಂಗ್ ಕೊಡ್ತಾರೆ ಅಂತಂದರೆ ನೋಡ್ಬೋದು ಇಲ್ಲಿ. ಓಕೆ, ಸೊ AR ಮೇಲೆ ಟ್ರೈನಿಂಗ್ ಕೊಡ್ತಾರೆ. ಓಕೆ, ಸೊ ಅದಾದಮೇಲೆ AR, VR, XR, AI, ML, Gen AI, ರೋಬೋಟಿಕ್ಸ್, ಡಿಜಿಟಲ್ ಇಂಜಿನಿಯರಿಂಗ್. ಓಕೆ, ಸೊ ಇಂಥರ ಮೇಲೆಲ್ಲ ಏನಾಗುತ್ತೆ ಅಂದರೆ ಇವ್ರಿಗೆ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಪೀರಿಯಡ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋದಲ್ಲಿ ಹೇಳ್ತೀನಿ, ನಿಮ್ಗೆ ಏನು ಪ್ರಿಪ್ರೇಷನ್ ಆಗೋದಿರ್ತಲ್ಲ. ಸೊ ಅದರಲ್ಲಿ ಟ್ರೈನಿಂಗ್ ಆಲ್ಮೋಸ್ಟ್ 45 days to 100 days ಇದ್ರ ಬಿಟ್ವೀನಲ್ಲೇ ಇರುತ್ತೆ ಟ್ರೈನಿಂಗ್. ಓಕೆ, ಸೊ ಅದ್ರ ಬಗ್ಗೆ ಹೇಳೋಣ ಮತ್ತೆ ಯಾವಾಗಾದರೂ. ಅದಾದಮೇಲೆ ಮತ್ತೆ ಇದನ್ನು ಅಪ್ಲೈ ಮಾಡಬೇಕಂದ್ರೆ ಕ್ರೈಟೇರಿಯಾ ಏನೇನಿದೆ. ಓಕೆ, ಸೊ ನಿಮ್ಗೆ ಏನೇನು ಎಲಿಜಿಬಿಲಿಟಿ ಇರಬೇಕು. ಫಸ್ಟ್ ಆಫ್ ಆಲ್ ನೀವು ಒಂದು B.Sc ಇರಬೇಕು, ಒಂದು B.Sc ಇರಬೇಕು, ಅಥವಾ B.C.A ಮಾಡಿರಬೇಕು. ಓಕೆ, 2 ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ. ಅದಾದಮೇಲೆ ನಿಮ್ದು ಏನಂದರೆ ಪ್ರತಿಯೊಂದು 10th ಆಗಿರ್ಬೋದು, 12th ಆಗಿರ್ಬೋದು, ಡಿಗ್ರಿನಲ್ಲಾಗಿರ್ಬೋದು 50% ಮಿನಿಮಮ್ 50% ಏನಿರಬೇಕಂದ್ರೆ CGPA ಅಥವಾ ಪರ್ಸೆಂಟೇಜ್ ಆಗಿರ್ಬೋದು, ಅಗ್ರಿಗೇಡ್ ಆಗಿರ್ಬೋದು ಇರಬೇಕಾಗತ್ತೆ. ಓಕೆ, ಇದರಲ್ಲಿ B.Sc ಅಥವಾ B.C.A ನಲ್ಲಿ ಅಥವಾ
12th, 10th ಇದೆಲ್ಲ ಏನಿರಬೇಕಂದ್ರೆ ನಿಮ್ಮದು ಮಿನಿಮಮ್ 50% ಇರಲೇಬೇಕು. ಸೊ ಇದು ಒಂದು ರೂಲ್ಸ್. ಅದಾದಮೇಲೆ ಇನ್ನೊಂದು ರೂಲ್ಸ್ ಏನಪ್ಪ ಅಂದರೆ ನಿಮ್ಮದು ಎಜುಕೇಷನ್ ಜರ್ನಿನಲ್ಲಿ 2 ಇಯರ್ಸ್ಗಿಂತ ಜಾಸ್ತಿ ಗ್ಯಾಪ್ ಇರಬಾರ್ದು. ಓಕೆ, ಸೊ ನೀವು ಕಂಟಿನ್ಯೂಸ್ ಆಗಿ ಕಲಿತಾ ಬಂದಿರಬೇಕು. 2 ಇಯರ್ಸ್, 3 ಇಯರ್ಸ್, 4 ಇಯರ್ಸ್ ನೀವು ಬಿಟ್ಬಿಟ್ಟು ಕಾಲೇಜ್ ಬಿಟ್ಬಿಟ್ಟು ಎಲ್ಗೋ ಹೋಗಿದ್ರಿ, ಅದಾದಮೇಲೆ ಬಂದು ಮತ್ತೆ ವಾಪಸ್ ಕಾಲೇಜ್ ಜಾಯ್ನ್ ಆಗಿದ್ದೀರಾ. ಸೊ ದ್ಯಾಟ್ಸ್ ನಾಟ್ ಅಕ್ಸೆಪ್ಟೇಬಲ್. ಮಿನಿಮಮ್ 2 ಇಯರ್ಸ್ ಕೊಟ್ಟಿದ್ದಾರೆ ಅವರು, ಮ್ಯಾಕ್ಸಿಮಮ್ 2 ಇಯರ್ಸ್ ಕೊಟ್ಟಿದ್ದಾರೆ. 7 ವರ್ಷಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅವರು ಎಲಿಜಿಬಲ್ ಇಲ್ಲ ಇದಕ್ಕೆ ಅಪ್ಲೈ ಮಾಡೋದಕ್ಕೆ. ಅದಾದಮೇಲೆ ಇದು ಫ್ರೆಶರ್ಸ್ಗೆ ಆಗಿರೋದ್ರಿಂದಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ದೇ ವಿಲ್ ನಾಟ್ ಕನ್ಸಿಡರ್ ಇಟ್. ಓಕೆ, ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಇದು ಉಪಯೋಗ ಇಲ್ಲ. ಓಕೆ, ಸೊ ಅದಾದಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಏನಿರುತ್ತೆ B.Sc TCS ಇಗ್ನೈಟ್ ಆ್ಯಂಡ್ ಸ್ಮಾರ್ಟ್ ಹೈರಿಂಗ್ದು ಅಂತಂದರೆ ಫಸ್ಟ್ ಆಲ್ ಅಪ್ಲಿಕೇಶನ್ ಹಾಕಬೇಕು. ಎಲ್ಲಕ್ಕಂದ್ರೆ ನೆಕ್ಸ್ಟ್ portal.tcs.com ಹೋಗ್ಬಿಟ್ಟು ನೀವೇನು ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅದಾದಮೇಲೆ ನಿಮಗೆ ಎಕ್ಸಾಮ್ ಬೇಸ್ಡ್, ಸೆಂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ, ಆ್ಯಪ್ಟಿಟ್ಯೂಡ್ ಟೆಸ್ಟ್, ಅದಾದಮೇಲೆ ಕೋಡಿಂಗ್ ಟೆಸ್ಟ್ ಅಲ್ಲೇ ಮುಗಿದೋಗುತ್ತೆ. ಸೊ ಅದರಲ್ಲಿ ಯಾರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಇಂಟರ್ವ್ಯೂ ರೌಂಡ್ ಕರೀತಾರೆ. ಇಂಟರ್ವ್ಯೂನಲ್ಲಿ ಟೋಟಲ್ 3 ರೌಂಡ್ಸ್ ಇರುತ್ತೆ. ಒಂದು ಟೆಕ್ನಿಕಲ್ ರೌಂಡ್, ಒಂದು HR ರೌಂಡ್, ಒಂದು ಮ್ಯಾನೇಜ್ಮೆಂಟ್ ರೌಂಡ್ ಅಂತ ಟೋಟಲ್ 3 ರೌಂಡ್ಸ್ಗಳಿರ್ತವೆ. ಇದರೊಳಗಡೆ ಅಂದರೆ TCS B.Sc ಇಗ್ನೈಟ್ ಒಳಗಡೆ. ಓಕೆ, ಸೊ ಅದಾದಮೇಲೆ ಮತ್ತೆ ಏನಪ್ಪ ಅಂತಂದರೆ TCS ಇಗ್ನೈಟ್ ಆಗಿತ್ತು ಅಂದರೆ ಇನ್ನೊಂದು ಆಪರ್ಚುನಿಟಿ ಓಪನ್ ಆಗುತ್ತೆ ನಮಗೆ. ಏನಂತಂದರೆ 2.5% ಇಂಟು 2.5 ಇನ್ನಷ್ಟು ನಿಮ್ಮ ಸ್ಯಾಲರಿನ ನೀವು 1 ವರ್ಷದಲ್ಲಿ ಇನ್ಕ್ರಿಮೆಂಟ್ ಮಾಡ್ಕೋಬೋದು TCSನಲ್ಲಿ. ಏನಿದು ಆಪರ್ಚುನಿಟಿ ಅಂದರೆ ವಿಂಗ್ಸ್ ಎಕ್ಸಾಮ್ಸ್ ಅಂತ ಬರುತ್ತೆ. ಸೊ ಅದಕ್ಕೆ ಕಂಪ್ಲೀಟ್ಲಿ ಏನಂತ ನನಗೆ ಗೊತ್ತಿಲ್ಲ, ಬಟ್ ವಿಂಗ್ಸ್ ಎಕ್ಸಾಮ್ಸ್ ಅಂತ ಬರುತ್ತೆ. ಸೊ ಆ ಎಕ್ಸಾಮ್ಸ್ನ ನೀವು ಏನು ಮಾಡ್ಬೋದು ಅಂದರೆ ವರ್ಷದಲ್ಲಿ 3 ಸತಿ ಬರಿಬೋದು. 3 ಸತಿ ಅದು ಎಕ್ಸಾಮ್ ಇಟ್ಟಿರ್ತಾರೆ TCSನವರು. ಸೊ ಆ ಎಕ್ಸಾಮ್ನ ನೀವೇನಾದರೂ ಕ್ರ್ಯಾಕ್ ಮಾಡಿದ್ರೆ ನಿಮ್ಗೆ ಏನೋ ಮಾಡ್ತಾರೆ ಅಂದ್ರೆ ಡಿಜಿಟಲ್ ಪ್ರೊಫೈಲ್ಗೆ ಪ್ರಮೋಷನ್ ಕೊಡ್ತಾರೆ. ನೀವು TCS ಇಗ್ನೈಟಿಂದ ಏನು ಮಾಡ್ಬೋದು ಅಂದರೆ ಡಿಜಿಟಲ್ ಪ್ರೊಫೈಲ್ಗೆ ಪ್ರಮೋಟ್ ಆಗ್ಬೋದು ಒಂದೇ ವರ್ಷದಲ್ಲಿ. ಓಕೆ, ಸೊ ನೀವು ಎಕ್ಸಾಮ್ ಏನಾದರೂ ಕ್ಲಿಯರ್ ಮಾಡ್ಕೊಂಡ್ರೆ ಅದಾದಮೇಲೆ ಮತ್ತೆ ಡಿಜಿಟಲ್ ಆದಮೇಲೆ ಮತ್ತೆ ನೀವೇನು ಮಾಡ್ಬೋದು ಅಂತಂದರೆ ಪ್ರೈಮ್ ಪ್ರೊಫೈಲ್ನು ಕೂಡ ಅಚೀವ್ ಮಾಡ್ಕೋಬೋದು. ಸೊ ಅದಕ್ಕೂ ಕೂಡ ಎಕ್ಸಾಮ್ ಇರುತ್ತೆ, ಆ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಪ್ರೊಸೆಸ್. ಸೊ ಹೀಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ 3 ಇವತ್ತೇನು ಮಾತಾಡ್ತಾ ಇದ್ದೀನಿ ನಾನು, TCS ಸ್ಮಾರ್ಟ್ ಹೈರಿಂಗ್ ಆಗಿರ್ಬೋದು, ಎಕ್ಸೆಂಚರ್ ಆಗಿರ್ಬೋದು, ಆಮೇಲೆ ವಿಪ್ರೋ ವಿಲ್ಪ್ ಆಗಿರ್ಬೋದು, ಈ 3 ಒಳಗಡೆ ದಿ ಬೆಸ್ಟ್ ಒನ್ ಯಾವುದಪ್ಪ ಅಂತಂದರೆ TCS ಸ್ಮಾರ್ಟ್ ಹೈರಿಂಗ್ ಅಕಾರ್ಡಿಂಗ್ ಟು ಮೀ. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಮತ್ತು ನಿಮ್ದೇನು ಒಪಿನಿಯನ್ ಇರುತ್ತೆ ಅದು ನಿಮ್ಮದು. ಓಕೆ, ಸೊ ನಾ ಪರ್ಸ್ನಲ್ ಒಪಿನಿಯನ್ ಹೇಳ್ತಾ ಇದ್ದೀನಿ. TCS ಸ್ಮಾರ್ಟ್ ಹೈರಿಂಗ್ ಇಸ್ ದ ಬೆಟರ್ ಒನ್. ಇದನ್ನು ಕಂಪೇರ್ ಮಾಡಿದ್ರೆ ಬೇರೆ 2 ಜೊತೆ, ವಿಪ್ರೋ ಆಮೇಲೆ ಎಕ್ಸೆಂಚರ್ ಜೊತೆ ಇದ್ರದ್ದು ಸ್ಯಾಲ್ರಿ ತುಂಬ ಕಡಿಮೆ ಇದೆ. ಸ್ಟಿಲ್ ನಾನು TCS B.Sc ಇಗ್ನೈಟ್ನೇ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದು ಒಂದು ಆಪರ್ಚುನಿಟಿ ಅಂತ. ವಿಂಗ್ಸ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಬಿಟ್ಟು ನೀವು ಏನು ಮಾಡ್ಬೋದು ಅಂದರೆ ಡಿಜಿಟಲ್ ಪ್ರೊಫೈಲಿಂದ ಪ್ರೈಮ್ ಪ್ರೊಫೈಲ್ಗೆ ಈ ರೀತಿ ಏನು ಮಾಡ್ಬೋದು ಅಂದರೆ ಪ್ರಮೋಷನ್ ತೊಗೋಬೋದು. ದಟ್ ಈಸ್ ದಿ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ. ಸೊ ಅದಾದಮೇಲೆ ಬರ್ತೀವಿ ನಾವು ಎಕ್ಸೆಂಚರ್ಗೆ. ಓಕೆ, ಎಕ್ಸೆಂಚರ್ದು ನೀವು ನೋಡ್ಬೋದು ಇಲ್ಲಿ ಏನಾಗಿದೆ ಅಂತಂದರೆ ಸ್ಯಾಲ್ರಿ ಬಂದುಬಿಟ್ಟು ಸಮ್ ಅರೌಂಡ್ 3.4 ಇದೆ. ಓಕೆ, 3.4 ನಷ್ಟು ಸ್ಯಾಲ್ರಿನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಲೊಕೇಶನ್ ಎಲ್ಲಿದೆ ಅಂದರೆ ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಆಮೇಲೆ ವಾಪಸ್ ಗುರ್ಗಾಮ್, ಪುಣೆ, ಕೋಲ್ಕತ್ತಾ ಈ ರೀತಿಯಾದಂತಹ ಪ್ಲೇಸಸ್ಗಳಲ್ಲಿ ಏನಾಗಿದೆ ಲೊಕೇಶನ್ ಇದೆ ಎಕ್ಸೆಂಚರ್ದು. ಸೊ ಅದಾದಮೇಲೆ ಇದ್ರದ್ದು ಏನಪ್ಪ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತಂದರೆ ನೀವು ಪಾಸ್ ಆಗಿರಬೇಕು ಫಸ್ಟ್ ಆಫ್ ಆಲ್. ಅದಾದಮೇಲೆ ಯಾವುದು ಬ್ಯಾಕ್ಲಾಗ್ಸ್ ಇರ್ಬೋದು. TCSನಲ್ಲಿ ಏನಾಗುತ್ತೆ ಅಂದರೆ ಒಂದು ಬ್ಯಾಕ್ಲಾಗ್ ಇದ್ದರೆ ನಡೆಯುತ್ತೆ, ಬಟ್ ಎಕ್ಸೆಂಚರ್ನಲ್ಲಿ ಒಂದು ಬ್ಯಾಕ್ಲಾಗ್ ಇಟ್ಕೊಳ್ಳುವಂತಿಲ್ಲ, ಕಂಪ್ಲೀಟ್ ಎಲ್ಲ ಕ್ಲಿಯರ್ ಇರಬೇಕಾಗುತ್ತೆ. ಸೊ ಅದಾದಮೇಲೆ ಇದು ಯಾರಿಗೆಪ್ಪ ಅಂತಂದರೆ ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೆ, ಲೈಕ್ B.B.A, B.C.A, B.A, B.Com ಈ ರೀತಿಯಾದಂತಹ ಏನು ಡಿಗ್ರೀಸ್ಗಳನ್ನ ಕಂಪ್ಲೀಟ್ ಮಾಡಿರ್ತಾರೆ ಅವರಿಗೆ ಇದು ಏನಪ್ಪ ಅಂತಂದರೆ ಜಾಬ್ ರೋಲ್ ಇದೆ. ಸೊ ಅದಾದಮೇಲೆ ಇದ್ರದ್ದು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಆಯಿತು, ನಮ್ಮದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಆಯಿತು. ಜಾಬ್ ಡಿಸ್ಕ್ರಿಪ್ಷನ್ ಏನಪ್ಪ ಅಂತಂದರೆ ಬೇಸಿಕಲಿ ಟೆಸ್ಟರ್ಸ್ ಅವ್ರು ಏನು ಹಾಕ್ತಾರೆ ಗೊತ್ತಿಲ್ಲ ಗುರು. ಇಲ್ಲಂತರೂ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಜಸ್ಟ್ ಕೊಟ್ಟಿದ್ದಾರೆ ಅಷ್ಟೇ. ಏನಂತ ಕೊಟ್ಟಿದ್ದಾರೆ ಅಂತಂದರೆ ಸಿಸ್ಟಮ್ ಆ್ಯಂಡ್ ಅಪ್ಲಿಕೇಶನ್ ಸರ್ವಿಸ್ ಅಸೋಸಿಯೇಟ್ ಅಂತ ಕೊಟ್ಟಿದ್ದಾರೆ. ಬಟ್ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಕೈಂಡ್ ಆಫ್ ರೋಲ್ಸ್ ದೇ ಆರ್ ಗೋಯಿಂಗ್ ಟು ಹೈರ್ ಅಸ್. ಓಕೆ, ಸೊ ನಮಗೆ ಯಾವ್ದು ರೋಲ್ಗೆ ಹೈರ್ ಮಾಡ್ತಾರೆ ನಮಗೂ ಗೊತ್ತಿಲ್ಲ. ಓಕೆ, ಟೋಟಲ್ 2 ರೋಲ್ ಇದ್ದಾವೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಬಂದುಬಿಟ್ಟು ಕಮ್ಯುನಿಕೇಷನ್ ರೋಲ್, ಇನ್ನೊಂದು ಬಂದುಬಿಟ್ಟು ಯಾವುದಪ್ಪ ಅಂದರೆ ಟೆಕ್ನಿಕಲ್ ರೋಲ್ ಇರ್ಬೋದು ಐ ಥಿಂಕ್. ಬಿಕಾಸ್ ಇಲ್ಲಿ ಯಾರು ಅಂದರೆ BA ಇದ್ದಾರೆ, B.C.A ಇದ್ದಾರೆ, B.B.A ಇದ್ದಾರೆ. ಸೊ ದ್ಯಾಟ್ಸ್ ವೈ ಐ ಆಮ್ ಥಿಂಕಿಂಗ್ ಇಲ್ಲಿ ಕಮ್ಯುನಿಕೇಷನ್ ರೋಲ್ ಅದಾದಮೇಲೆ ಟೆಕ್ನಿಕಲ್ ರೋಲ್ 2 ಇದ್ದಾವೆ. ಸೊ ಅದಾದಮೇಲೆ ಅಪ್ಲೈ ಫಾರ್ ಜಾಬ್ ರೋಲ್ಸಿಗೆ ಅಪ್ಲೈ ಮಾಡಬೇಕು. ಆಮೇಲೆ ಮಾರ್ಕ್ಸ್ ಅಸೆಸ್ಮೆಂಟ್ನ ಕ್ಲಿಯರ್ ಮಾಡಬೇಕು. ಇದ್ರದ್ದು ಪ್ರತಿಯೊಂದು ಅಸೆಸ್ಮೆಂಟ್ಸು ಕೂಡ ಆನ್ಲೈನ್ ಇರೋ ಕಾರಣದಿಂದಾಗಿ ಅವ್ರು ಏನು ರಿಕ್ವೈರ್ಮೆಂಟ್ಸ್ ಕೊಟ್ಟಿರ್ತಾರೆ, ನಿಮ್ಮದು PC ಏನೇನು ರಿಕ್ವೈರ್ಮೆಂಟ್ಸ್ ಇರಬೇಕು ಅಂತ ಹೇಳಿದ್ದಾರೆ ಆ ರಿಕ್ವೈರ್ಮೆಂಟ್ಸ್ ಎಲ್ಲ ನಿಮ್ಮ PCಗೆ ಇರಬೇಕಾಗುತ್ತೆ. ಸೊ ಇಲ್ಲಿ ನೋಡೋದಾದರೆ ಫಸ್ಟ್ ಅಸೆಸ್ಮೆಂಟ್, ಇದು ಮಾರ್ಕ್ ಅಸೆಸ್ಮೆಂಟ್ ಏನಕ್ಕೆ ಅಂದರೆ ನಿಮ್ಮ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ಗಳನ್ನ ಚೆಕ್ ಮಾಡೋದಕ್ಕೋಸ್ಕರ. ಅಸೆಸ್ಮೆಂಟ್ 1ನಲ್ಲಿ ಏನಾಗುತ್ತೆ ಅಂದರೆ 50 ಕ್ವಶನ್ಸ್ ಇರ್ತವೆ, ಟೋಟಲ್ 50 minutes. ಓಕೆ, ಸೊ ಅದರೊಳಗಡೆ ಏನೇನು ಕೇಳ್ತಾರೆ ಅಂದರೆ ಇಂಗ್ಲೀಷ್ ಎಬಿಲಿಟಿ ಕೇಳ್ತಾರೆ, ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಅಬ್ಸ್ಟ್ರಾಕ್ಟ್ ರೀಸನಿಂಗ್. ಓಕೆ, ಸೊ ಈ ರೀತಿಯಾದಂತಹ ಏನಿರ್ತದೆ ಅಂದರೆ ಆಪ್ಟಿಟ್ಯೂಡ್ ಕ್ವಶನ್ಸ್ಗಳಿರ್ತವೆ, ಟೋಟಲ್ 50 ಕ್ವಶನ್ಸ್ಗಳು. ಅವನ್ನ ನೀವು ಕ್ಲಿಯರ್ ಮಾಡಬೇಕು. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ 5 to 10 minutesನಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ರಿಸಲ್ಟ್ ಬಂದುಬಿಡುತ್ತೆ. ಅದಾದಮೇಲೆ ಕಾಗ್ನಿಟಿವ್ ಆ್ಯಂಡ್ ಟೆಕ್ನಿಕಲ್ ಅಸೆಸ್ಮೆಂಟ್. ಇದರೊಳಗಡೆ ಏನಿದೆ 2 ಇದ್ದಾವೆ ಬೇಸಿಕಲಿ, ಕಾಗ್ನಿಟಿವ್ ಆ್ಯಂಡ್ ಟೆಕ್ನಿಕಲ್ ಅಸೆಸ್ಮೆಂಟ್. ಕಾಗ್ನಿಟಿವ್ ನೀವು ಕ್ಲಿಯರ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಆದರೆ ಟೆಕ್ನಿಕಲ್ ಅಸೆಸ್ಮೆಂಟಿಗೆ ಏನಿರುತ್ತೆ ಅಂದರೆ
ಚಾನ್ಸ್ ಇರುತ್ತೆ, ನೀವು ಕ್ಲಿಯರ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಕಾಗ್ನಿಟಿವ್ ಆ್ಯಂಡ್ ಟೆಕ್ನಿಕಲ್ ಅಸೆಸ್ಮೆಂಟ್ ಟೋಟಲ್ ಮಾರ್ಕ್ಸ್ ಅವರು ಡಿವೈಡ್ ಮಾಡ್ಕೋಬೋದು, ದಟ್ ದೇರ್ ಇಸ್ ಅ ಚಾನ್ಸ್. ಓಕೆ, ಸೊ ಇದರಲ್ಲಿ ನಿಮ್ಗೆ ಏನೇನು ಕೇಳ್ತಾರೆ ಕಾಗ್ನಿಟಿವ್ ಆ್ಯಂಡ್ ಟೆಕ್ನಿಕಲ್ ಅಸೆಸ್ಮೆಂಟ್ನಲ್ಲಿ ಇಂಗ್ಲೀಷ್ ಅಬಿಲಿಟಿ ಕೇಳ್ತಾರೆ, ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಗೇನ್, ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಅಗೇನ್, ಕಾಮನ್ ಅಪ್ಲಿಕೇಶನ್ ಆ್ಯಂಡ್ MS ಆಫೀಸ್ ಬರ್ತಿರಬೇಕು, ಸೂಡೋ ಕೋಡ್ ರೀಡ್ ಮಾಡಕ್ಕೆ ಬರ್ತಿರಬೇಕು, ಫಂಡಮೆಂಟಲ್ಸ್ ಆಫ್ ನೆಟ್ವರ್ಕಿಂಗ್ ಸೆಕ್ಯೂರಿಟಿ. ತುಂಬ ಈಸಿ ಇದೆ, ಏನು ಈ ವರ್ಡ್ಸ್ಗಳನ್ನ ನೋಡ್ಬಿಟ್ಟು ಏನು ಗುರು ಇದೇನು ನಥಿಂಗ್, ತುಂಬ ಈಸಿ ಇದೆ. ಓಕೆ, ಸೊ ಈಸಿಯಾಗಿ ಕ್ರ್ಯಾಕ್ ಮಾಡ್ಕೋಬೋದು, ಏನು ದೊಡ್ಡ ವಿಷಯ ಅಲ್ಲ. ಅದಾದಮೇಲೆ ಥರ್ಡ್ ರೌಂಡಿಗೆ ಬಂದರೆ ಕಮ್ಯುನಿಕೇಷನ್ ಅಸೆಸ್ಮೆಂಟ್. ಇದರೊಳಗಡೆ ಸೆಂಟೆನ್ಸ್ ಮಾಸ್ಟ್ರಿ, ವೆಕಾಬ್ಯುಲರಿ, ಫ್ಲೂಯೆನ್ಸಿ, ಪ್ರೊನೌನ್ಸಿಯೇಷನ್. ಸೊ ಬೇಸಿಕಲಿ ಇಂಥದ್ರ ಬಗ್ಗೆ ಏನಾಗುತ್ತೆ ಅಂದರೆ ನಿಮ್ಗೆ ಅಸೆಸ್ಮೆಂಟ್ ಇರುತ್ತೆ 13 ಮಿನಿಟ್ಸ್ದು. ಸೊ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು ಬೇಸಿಕಲಿ ಎಕ್ಸೆಂಚರ್ನು ಕೂಡ ಟ್ರೈ ಮಾಡಿ. ಓಕೆ, ಯಾರಾದರೂ ಅಪ್ಲೈ ಮಾಡೋದಿತ್ತಂದರೆ ಇವಾಗಲೂ ಕೂಡ ಅಪ್ಲೈ ಮಾಡ್ಬೋದು, ಇವಾಗಲೂ ಕೂಡ ಅಪ್ಲಿಕೇಶನ್ಸ್ ಅಪ್ಲೈ ಮಾಡೋದಕ್ಕೆ ಓಪನ್ ಇದೆ. ಸೊ ಹಿಯರ್ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಲಿಂಕ್ಸ್ ಏನಿರ್ತದೆ ಮೂರದ್ದು ನಾನು ಕೆಳಗಡೆ ಕೊಟ್ಟಿರ್ತೀನಿ. TCS ಸ್ಮಾರ್ಟ್ ಹೈರಿಂಗ್ ಆಲ್ರೆಡಿ ಮುಗಿದಿದೆ, ಆಕ್ಸೆಂಚರ್ ಕರೆಂಟ್ಲಿ ರನ್ ಆಗ್ತಾ ಇದೆ. ಓಕೆ, ವರ್ಕ್ ಇಂಟಿಗ್ರೇಟೆಡ್ ಲರ್ನಿಂಗ್ ಪ್ರೋಗ್ರಾಮ್ 2023 ಮುಗಿದಿದೆ, 2024 ಇನ್ನೂ ಬಂದಿಲ್ಲ ಅಂತ ಅನ್ಕೊಳ್ತೇನೆ. ಬಂದಿದ್ರು ಕೂಡ ಐ ಥಿಂಕ್ ದಿಸ್ ಇಸ್ ದ ವರ್ಸ್ಟ್. ಓಕೆ, ಸೊ ಸ್ಟಿಲ್ ಇದೊಂದು ಆಪರ್ಚುನಿಟಿ, ನಮಗೆ ಒಂದು ಟಾಪ್ ಕಂಪ್ನಿಲಿಂದ ನಮಗೊಂದು ಆಪರ್ಚುನಿಟಿ ಸಿಗ್ತಾ ಇದೆ. ಸೊ ಯಾರಾದರೂ ಕನ್ಸಿಡರ್ ಮಾಡ್ತಿದ್ರೆ ಮಾಡ್ಬೋದು. ನನ್ನ ಪ್ರಕಾರ ದಿಸ್ ಇಸ್ ದ ವರ್ಸ್ಟ್ ಐ ಥಿಂಕ್. ಓಕೆ, ಏನಕ್ಕೆ ಅಂತ ಕಂಪ್ಲೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ವರ್ಕ್ ಇಂಟಿಗ್ರೇಟೆಡ್ ಲರ್ನಿಂಗ್ ಪ್ರೋಗ್ರಾಮ್ 2023 ವಿಪ್ರೋ ಕಡೆಯಿಂದ ಆಫರ್ ಮಾಡ್ತಾರೆ. 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು, 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು, ಡಿಗ್ರಿನೂ ಕೂಡ ಎಲ್ಲ ಕ್ಲಿಯರ್ ಆಗಿರಬೇಕು, ಯಾವುದೂ ಬ್ಯಾಕ್ಲಾಗ್ಸ್ ಇಟ್ಕೊಳ್ಳೋಂತಿಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಮ್ಯಾಕ್ಸಿಮಮ್ 3 years ಗ್ಯಾಪ್ ಇದ್ದರೆ ನಡೆಯುತ್ತೆ ನಿಮ್ಮದು ಎಜುಕೇಷನ್ ಜರ್ನಿ ಒಳಗಡೆ. ಸೊ ಅದಾದಮೇಲೆ ಕಂಪ್ನಿ ಜಾಯ್ನ್ ಆದಮೇಲೆ 5 years ನೀವು ಈ ಕಂಪ್ನಿನ ಬಿಡುವಂತಿಲ್ಲ, ಒಂದು ಅಗ್ರಿಮೆಂಟ್ನ ನೀವು ಸೈನ್ ಮಾಡಬೇಕಾಗತ್ತೆ. ಅಕಸ್ಮಾತ್ ನೀವು ಏನಾದರೂ ಬಿಟ್ಟರೆ 75,000 rupees ನೀವು ವಾಪಸ್ ಪೇ ಮಾಡಬೇಕಾಗತ್ತೆ ಕಂಪ್ನಿಗೆ. ಸೊ ಅದಾದಮೇಲೆ ಏನಪ್ಪ ಅಂತಂದರೆ ಇದು ವರ್ಕ್ ಇಂಟಿಗ್ರೇಟೆಡ್ ಲರ್ನಿಂಗ್ ಪ್ರೋಗ್ರಾಮ್ ಅಂತಂದರೆ ಇವರು ಬೇಸಿಕಲಿ ನಮಗೆ B.Tech ಮಾಡಿಸ್ತಾರೆ. ಓಕೆ, ಸೊ ಲೆಟ್ ಮಿ ಕನ್ಫರ್ಮ್ ಇಟ್, B.Tech ಆರ್ M.Tech ಮಾಡಿಸ್ತಾರೆ. ಓಕೆ, ಸೊ ಯಾರಿಗೆ M.Tech ಮಾಡಿಸ್ತಾ ಇದ್ದಾರೆ ಅಂದರೆ B.C.A ಆ್ಯಂಡ್ B.Sc ಸ್ಟೂಡೆಂಟ್ಸ್ಗಾಗಿ ಇವರು M.Tech ಮಾಡಿಸ್ತಾ ಇದ್ದಾರೆ. ದ್ಯಾಟ್ಸ್ ಅ ಲಾಫೇಬಲ್ ಥಿಂಗ್. ಐ ಆಮ್ ನಾಟ್ ಜಡ್ಜಿಂಗ್, ಬಟ್ ಇದು ನನ್ನ ಪರ್ಸನಲ್ ಒಪಿನಿಯನ್. ಓಕೆ, 10th 12th ಎಲ್ಲ ಕ್ಲಿಯರ್ ಆಗಿರಬೇಕು, ಅದಾದಮೇಲೆ ಡಿಗ್ರಿ ಕೂಡ ಅಷ್ಟು ಕ್ಲಿಯರ್ ಆಗಿರಬೇಕು, ಬ್ಯಾಕ್ಲಾಗ್ಸ್ ಏನೂ ಇರುವಂತಿಲ್ಲ. ಅದಾದಮೇಲೆ 3 years ನೀವು ಗ್ಯಾಪ್ ಇಟ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಮಿನಿಮಮ್ 50% ಐ ಥಿಂಕ್ ಜಸ್ಟ್ ಪಾಸ್. ಓಕೆ, ಸೊ ಜಸ್ಟ್ ಪಾಸ್ ಅನ್ಸುತ್ತೆ, ನಾಟ್ ಇವನ್ ಪರ್ಸೆಂಟೇಜ್, 60% ಇನ್ ಡಿಗ್ರಿ. ಓಕೆ, ಸೊ 10th 12th ಪಾಸ್ ಆಗಿದ್ರೆ ಸಾಕು. ಗ್ರ್ಯಾಜುಯೇಷನಲ್ಲಿ ಏನಿರಬೇಕಂದ್ರೆ 60% ಇರಬೇಕು. ಇದು ಇನ್ನೂ 2024 ಬ್ಯಾಚ್ನವರಿಗೆ ಹೈರಿಂಗ್ ಸ್ಟಾರ್ಟ್ ಆಗಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಆಗಿತ್ತು ಅಂದರೂ ಕೂಡ ನಾನಂದರೂ ಅಪ್ಲೈ ಮಾಡಲ್ಲ ಫಾರ್ ದಿಸ್. ಟೋಟಲ್ 4 years ಏನಾಗುತ್ತೆ ಅಂದರೆ ನಿಮ್ಮದು ವೇಸ್ಟ್ ಆಗಿಬಿಡುತ್ತೆ ಬೇಸಿಕಲಿ ಈ ಕಂಪ್ನಿ ಒಳಗಡೆ. M.Tech ಡಿಗ್ರಿ ಮಾಡಿಸ್ತಾರೆ. ವೀಕೆಂಡ್ಸ್ನಲ್ಲಿ ನೀವೇನು ಮಾಡಬೇಕಂದ್ರೆ M.Tech ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಬೇಕು. ವೀಕ್ ಡೇಸ್ನಲ್ಲಿ ನೀವು ಕಂಪ್ನಿನಲ್ಲಿ ವರ್ಕ್ ಮಾಡಬೇಕು. ಇಲ್ಲಿ ಫಸ್ಟ್ ಇಯರ್ ಸ್ಟೈಪೆಂಡ್ ಎಷ್ಟು ಇರುತ್ತೆ ಅಂದರೆ 15,000 ಇರುತ್ತೆ. ಸೆಕೆಂಡ್ ಇಯರ್ ಸ್ಟೈಪೆಂಡ್ 17,000, ಥರ್ಡ್ ಇಯರ್ ಸ್ಟೈಪೆಂಡ್ 19,000, ಫೋರ್ತ್ ಇಯರ್ ಸ್ಟೈಪೆಂಡ್ 23,000. 4 ವರ್ಷ ವರ್ಕ್ ಮಾಡಿದ್ರು ಕೂಡ ನಿಮ್ಮದು 15,000 ಎಲ್ಲಿಗೆ ಜಂಪ್ ಆಗುತ್ತೆ ಸ್ಯಾಲ್ರಿ ಅಂದರೆ ಜಸ್ಟ್ 23,000 rupeesಗೆ. ಓಕೆ, ದ್ಯಾಟ್ ಈಸ್ ದ ಥಿಂಗ್. ಓಕೆ, ಸೊ ಅದಾದಮೇಲೆ M.Tech ಕಂಪ್ಲೀಟ್ ಆದಮೇಲೆ 1 year ನೀವೇನು ಮಾಡ್ಬೇಕಂದ್ರೆ ಆ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಆದಮೇಲೆ ನಿಮ್ಗೆ ಏನಂತಂದರೆ ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್ 6 lakhs ನಿಮ್ಮದು ಸ್ಯಾಲ್ರಿ ಸೆಟ್ ಆಗುತ್ತೆ. 6 lakhs ನೀವು ಮಿನಿಮಮ್ ಎಷ್ಟಾದರೂ ಹೋಗ್ಬೋದು, ಮ್ಯಾಕ್ಸಿಮಮ್ ವಿ ಡೋಂಟ್ ನೋ ಅಬೌಟ್ ದಟ್. ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ದ್ಯಾಟ್ಸ್ ವೈ ದಿಸ್ ಇಸ್ ಒನ್ ಆಫ್ ದಿ ವರ್ಸ್ಟ್ ಗ್ರ್ಯಾಜುಯೇಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಕಾರ್ಡಿಂಗ್ ಟು ಮೀ. 4 years ಸಿಂಪ್ಲಿ ವೇಸ್ಟ್ ಮಾಡಿಸ್ತಾ ಇದ್ದಾರೆ. 4 years ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತಂದರೆ ಈ 23,000ಕ್ಕಿಂತ ಜಾಸ್ತಿನೇ ನೀವು ತೊಗೊಳ್ಬೋದು. ಜಸ್ಟ್ 2 years ಎಕ್ಸ್ಪೀರಿಯನ್ಸ್ ಇತ್ತಂದ್ರೂ ಇದಕ್ಕಿಂತ ಜಾಸ್ತಿ ತೊಗೊಳ್ಬೋದು ಅಕಾರ್ಡಿಂಗ್ ಟು ಮೀ. ಓಕೆ, ಸೊ ದ್ಯಾಟ್ಸ್ ವೈ ದಿಸ್ ಇಸ್ ಒನ್ ಆಫ್ ದಿ ವರ್ಸ್ಟ್ ಗ್ರ್ಯಾಜುಯೇಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಕಾರ್ಡಿಂಗ್ ಟು ಮೀ. ಬಟ್ ಸ್ಟಿಲ್ ಆಪರ್ಚುನಿಟಿ ಇದೆ. ಯಾರಿಗೆ ಯಾವುದು ಓಪನ್ ಆಗಿಲ್ವೋ ಸ್ಟಿಲ್ ದೇ ಕ್ಯಾನ್ ಗೋ ಫಾರ್ ದಿಸ್. ಓಕೆ, ಹೋಗ್ಬೋದು. M.Tech ಡಿಗ್ರಿ ಮಾಡಿಸ್ತಾರೆ. ಕೆಲವೊಂದಿಷ್ಟು ಜನ ಏನು ಎಕ್ಸ್ಪೀರಿಯನ್ಸ್ ಇದ್ದವ್ರು ಹೇಳ್ತಾರೆ 5 years ಏನು ಮಾಡಿದ್ದಾರೆ ವಿಪ್ರೋದಲ್ಲಿ ಗ್ರ್ಯಾಜುಯೇಷನ್ ಟ್ರೈನಿಂಗ್ ಪ್ರೋಗ್ರಾಮ್. ಅವ್ರು ಹೇಳೋ ಪ್ರಕಾರ ದಿಸ್ M.Tech ಡಿಗ್ರಿ ಇಸ್ ದ ವರ್ಸ್ಟ್ ಒನ್. ಇದು ಯಾವುದೂ ಕನ್ಸಿಡರ್ ಮಾಡೋದೇ ಇಲ್ಲ. ಒಂದ್ಸತಿ ನಿಮಗೆ 5 years ಎಕ್ಸ್ಪೀರಿಯನ್ಸ್ ಆಗಿದೆ ಅಂದಮೇಲೆ M.Tech ಡಿಗ್ರಿ ಇಸ್ ನಾಟ್ ಮ್ಯಾಂಡೇಟರಿ. ಓಕೆ, ಸೊ 5 years ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕು. ಸೊ ಅದಾದಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಏನಿರುತ್ತೆ ಇದ್ರದ್ದು ಕೂಡ ಆನ್ಲೈನ್ ಪ್ರೊಸೆಸ್ ಇರುತ್ತೆ ಕಂಪ್ಲೀಟ್ಲಿ. ಓಕೆ, ಸೊ ಬೇಸಿಕಲಿ ಲೆಟ್ ಮಿ ಶೋ ಯು. ಆನ್ಲೈನ್ ಅಸೆಸ್ಮೆಂಟ್ ಇರುತ್ತೆ, 80 minutes ಆಪ್ಟಿಟ್ಯೂಡ್ ಟೆಸ್ಟ್ ಆಗುತ್ತೆ. ಆಪ್ಟಿಟ್ಯೂಡ್ನಲ್ಲಿ ಏನೇನು ಕೇಳ್ತಾರೆ ಅಂದರೆ ವರ್ಬಲ್, ಅನಾಲಿಟಿಕಲ್, ಕ್ವಾಂಟಿಟೇಟಿವ್, 20 questions, 20 minutes ಈಚ್ ಕ್ಯಾರೀಸ್. ರಿಟರ್ನ್ ಕಮ್ಯುನಿಕೇಷನ್ ಇರುತ್ತೆ. ಅದಾದಮೇಲೆ ಅಪಾನ್ ಸೆಲೆಕ್ಷನ್ ಆನ್ಲೈನ್ ಅಸೆಸ್ಮೆಂಟ್ ಕ್ಯಾನ್ ವಿಲ್ ಬಿ ರಿಕ್ವೈರ್ಡ್ ಟು ಥ್ರೂ ಬಿಸ್ನೆಸ್ ಡಿಸ್ಕಷನ್. ಅದಾದಮೇಲೆ ಏನಿರುತ್ತೆ ಅಂದರೆ HR ರೌಂಡ್, ಬಿಸ್ನೆಸ್ ಡಿಸ್ಕಷನ್, ಬೇಸಿಕಲಿ ಇಂಟರ್ವ್ಯೂ ರೌಂಡ್ ಇರುತ್ತೆ. ಓಕೆ, ಸೊ ಇವು ಮೂರು ನೀವೇನಾದರೂ ಆನ್ಲೈನಲ್ಲಿ ಕ್ಲಿಯರ್ ಮಾಡಿಕೊಂಡ್ರೆ ಬಿಸ್ನೆಸ್ ಅಸೆಸ್ಮೆಂಟ್ ರೌಂಡ್ ಕೂಡ ಆನ್ಲೈನಲ್ಲೇ ಆಗುತ್ತೆ ಐ ಥಿಂಕ್. ಸೊ ಅದಾದಮೇಲೆ ನೀವೇನು ಮಾಡ್ಬೋದು ಅಂದರೆ ಸೆಲೆಕ್ಷನ್ ಆದಮೇಲೆ ಆಫರ್ ಲೆಟರ್ ಸಿಗುತ್ತೆ. ಆಫರ್ ಲೆಟರ್ ಆದಮೇಲೆ ಅವ್ರು ಎಲ್ಲಿ ನಿಮಗೆ ಕೊಡ್ತಾರೆ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್, ಲೈಕ್ ಪುಣೆ ಕೊಟ್ಟರೆ ಪುಣೆ ಹೋಗಬೇಕಾಗುತ್ತೆ, ಬೆಂಗಳೂರು ಕೊಟ್ಟರೆ ಬೆಂಗಳೂರು ಹೋಗಬೇಕಾಗುತ್ತೆ. ಬೇರೆಯವ್ರ ದೇ ವಿಲ್ ಸೈನ್ ಅಲ್ಲಿ ಹೋಗ್ಬಿಟ್ಟು ನೀವು ವರ್ಕ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮ M.Tech ಡಿಗ್ರಿ ಕಂಪ್ಲೀಟ್ ಮಾಡ್ಕೋಬೇಕು. 5 years ಯು ವಿಲ್ ಗೋ ಥ್ರೂ ಹೆಲ್. ಓಕೆ, ಸೊ ಬೇಸಿಕಲಿ ಹೆಲ್ ಅಂತ ಏನಕ್ಕೆ ಹೇಳ್ತಾ ಇದ್ದಾರೆ, ವೀಕೆಂಡ್ಸ್ನಲ್ಲಿ ನೀವು M.Tech ಮಾಡ್ಕೋಬೇಕಾಗುತ್ತೆ, ವೀಕ್ ಡೇಸ್ನಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ವರ್ಸ್ಟ್ ಥಿಂಗ್. ಆ M.Tech ಡಿಗ್ರಿಗೆ ವ್ಯಾಲ್ಯೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಓಕೆ, ನನಗೂ ಗೊತ್ತಿಲ್ಲ ಅಷ್ಟೊಂದು ಕ್ಲಿಯರ್ ಆಗಿ.
ಬಟ್ ಸ್ಟಿಲ್ ಐ ಡೋಂಟ್ ಸಜೆಸ್ಟ್ ಯು ಗೈಸ್ ಟು ಗೋ ವಿತ್ ವಿಪ್ರೋ ವಿಲ್, ಬಟ್ ಸ್ಟಿಲ್ ನಿಮ್ಗೆ ಏನಾದರೂ ಮನಸ್ಸಿದ್ರೆ ಹೋಗಬೇಕು ಅಂತ ನೀವು ಹೋಗ್ಬೋದು. ಬಟ್ ನಮ್ಮ ಹತ್ರ ಇನ್ನೂ 2 ಆಪ್ಷನ್ಸ್ಗಳಿದ್ದಾವೆ, TCS ಸ್ಮಾರ್ಟ್ ಹೈರಿಂಗ್, ಆಕ್ಸೆಂಚರ್. 2 ಗ್ರೋತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ನಾನು. ಓಕೆ, ಸೊ ನನ್ನ ಅದರಲ್ಲಿ ಪರ್ಸ್ನಲ್ ಫೇವ್ರೇಟ್ ಯಾವುದು ಅಂತಂದರೆ TCS ಸ್ಮಾರ್ಟ್ ಹೈರಿಂಗ್. ಓಕೆ, ಇದರಲ್ಲಿ ತುಂಬ ಒಳ್ಳೆ ಆಪರ್ಚುನಿಟೀಸ್ ಓಪನ್ ಇದ್ದಾವೆ. ಅದಾದಮೇಲೆ ನ್ಯಾಷನಲ್ ಕೋರ್ಟ್ ಇದೆ, ರೈಟ್. TCS ಜಾಬ್ಸ್ ಆರ್ ಜಸ್ಟ್ ಲೈಕ್ ಗೌರ್ಮೆಂಟ್ ಜಾಬ್ಸ್ ಅಂತ. ಸೊ ಅದಕ್ಕೋಸ್ಕರನೂ ಕೂಡ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. TCS ಕಮ್ಮಿ ಸ್ಯಾಲ್ರಿ ಇದ್ದರೂ ಕೂಡ ಸ್ಟಾರ್ಟಿಂಗ್ನಲ್ಲಿ ನೀವು ಅದರೊಳಗಡೆ ಹೋಗ್ಬಿಟ್ಟು ವಿಂಗ್ಸ್ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ತಾ ಹೋದರೆ ನಿಮ್ಮ ಸ್ಯಾಲ್ರಿ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಥವಾ TCSನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ನೀವು ಹೊರಗಡೆ ಬಂದುಬಿಟ್ಟು ಯಾವುದಾದ್ರೂ ಕಂಪ್ನಿನಲ್ಲಿ ಜಾಯ್ನ್ ಆದರೆ ನಿಮ್ಮ ಸ್ಯಾಲ್ರಿ ಆಟೋಮೆಟಿಕಲಿ ಜಂಪ್ ಆಗುತ್ತೆ. ಓಕೆ, ಸೊ ಹೈಕ್ ಸಿಗುತ್ತೆ. ಆ ರೀತಿಯಾದಂಥ ಒಂದು ರೆಪ್ಯುಟೇಟೆಡ್ ಕಂಪ್ನೀಸ್ TCS. ಸೊ ಇಟ್ಸ್ ಮೈ ಪರ್ಸನಲ್ ಫೇವ್ರೇಟ್. ಪ್ರಿಪೇರ್ ಫಾರ್ TCS ಆ್ಯಂಡ್ ಅಫ್ಕೋರ್ಸ್ ಆಕ್ಸೆಂಚರ್ ನೀವು ಹೋಗ್ಬೇಕಂದ್ರೆ ಆಕ್ಸೆಂಚರ್ ಪ್ರಿಪೇರ್ ಆಗಿ. ಬಟ್ ಮೈ ಪರ್ಸನಲ್ ಫೇವ್ರೇಟ್ ಇಸ್ TCS. ಗೋ ಫಾರ್ TCS ಸ್ಮಾರ್ಟ್ ಹೈರಿಂಗ್. ಪ್ರಿಪೇರ್ ಆಗಿರಬೇಕು. ಆ್ಯಪ್ಟಿಟ್ಯೂಡ್, ಅದಾದಮೇಲೆ ಅದು ಕೋಡಿಂಗ್ ರೌಂಡ್ಸ್, ಅದಾದಮೇಲೆ ಇಂಟರ್ವ್ಯೂ ರೌಂಡ್ಸ್ ಬಗ್ಗೆ ಸಪ್ರೇಟ್ ವೀಡಿಯೋ ಬೇಕು. ಯಾವ ರೀತಿ ಕ್ರ್ಯಾಕ್ ಮಾಡಬೇಕು, ಯಾವ ರೀತಿ ಕ್ಲಿಯರ್ ಮಾಡಬೇಕು ಅನ್ನೋ ಬಗ್ಗೆ ನಿಮ್ಗೆ ಐಡಿಯಾ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಅದ್ಮೇಲೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಇದ್ರದ್ದು ಕಂಪ್ಲೀಟ್ ಏನು ಲಿಂಕ್ಸ್ಗಳಿದ್ದಾವೆ 3 ಜಾಬ್ ರೋಲ್ಸ್ಗಳದ್ದು, ಅದನ್ನ ಏನು ಮಾಡ್ತೀನಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ B.Sc B.C.A ಫ್ರೆಂಡ್ಸ್ಗಳ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿತಾರೆ. ಜೈ ಹಿಂದ್, ವಂದೇ ಮಾತರಂ.